ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ನೀವು ರೈತರಾಗಿದ್ದರೆ ಮನೆಯಲ್ಲಿ ಕೂತಿಕೊಂಡು ಧಾನ್ಯಗಳು ಅಥವಾ ತರಕಾರಿಗಳು, ಹಣ್ಣುಗಳು, ಹೂವುಗಳ ಬಗ್ಗೆ ನೀವು ಪ್ರೈಸ್ ಅಂದರೆ ಇಂತಿಷ್ಟು ಇವತ್ತಿಂದ ರೇಟ್ ಏನು ನಡೀತಿದೆ ಎಂಬುದನ್ನು ಜಿಲ್ಲೆಗಳಾಗಲಿ, ತಾಲೂಕುಗಳಾಗಲಿ, ರಾಜ್ಯಗಳಾಗಲಿ ಏನೇನು ರೇಟ್ ಅಂದರೆ ಪ್ರೈಸ್ ಏನೇನು ನಡೀತಿದೆ ನೀವು ಸುಲಭವಾಗಿ ನೋಡಿಕೊಳ್ಳಬಹುದು. ಹೇಗೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇನೆ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆಲ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥವಾಗೋದಿಲ್ಲ. ನೀವು ಮೊದಲಿಗೆ ಬಂದುಬಿಟ್ಟು ಪ್ಲೇಸ್ಟೋರ್ನ ಬಳಿ ಬರಬೇಕು. ಈ ಆ್ಯಪ್ ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗಲಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಹೋಗಿ ನೀವು ಟ್ಯಾಪ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ಓಪನ್ ಇದೆ, ಇದನ್ನು ಓಪನ್ ಮಾಡೋಣ. ಫಸ್ಟಿಗೆ ನಿಮಗೆ ನೇಮ್ ಮತ್ತು ಮೊಬೈಲ್ ನಂಬರ್ ಕೇಳುತ್ತದೆ, OTP ಕೇಳುತ್ತೆ. OTP ಸೆಟ್ ಮಾಡಿ ಈ ಆ್ಯಪ್ ಓಪನ್ ಆಗುತ್ತದೆ. ಆಗಲೇ ಓಪನ್ ಮಾಡಿದ ಜಸ್ಟ್ ಈಗ ಆ್ಯಪ್ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತದೆ. ಇಲ್ಲಿ ಹೋಮ್ ಪೇಜ್ ಇರುತ್ತದೆ ಮತ್ತು ಇಲ್ಲಿ ಮೆನು ಇರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಭಾಷೆ ಆಯ್ಕೆ ಇರುತ್ತದೆ. ಇಲ್ಲಿ ಹಿಂದಿ, ಮರಾಠಿ, ತೆಲುಗು, ಕನ್ನಡ, ತಮಿಳು ಮತ್ತು ಇಂಗ್ಲೀಷ್ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು. ನಾನು ಕನ್ನಡ ಸೆಲೆಕ್ಟ್ ಮಾಡುತ್ತೇನೆ. ಮತ್ತು ಇಲ್ಲಿ ಮಾರುಕಟ್ಟೆ ಇರುತ್ತದೆ, ಇದ್ರ ಮೇಲೆ ಬರೋಣ. ಮಾರುಕಟ್ಟೆ ಇವತ್ತಿನ ಮಾರುಕಟ್ಟೆ ಏನು ನೋಡೋದಪ್ಪ ಅಂದರೆ ತೊಗರಿಕಾಳು ಮಧ್ಯಮ 7,778 ರೂಪಾಯಿ. ಅದು ಎಲ್ಲಿಯಪ್ಪ ಅಂದ್ರೆ ಇಲ್ಲೇ ನಮ್ಮ ಸಮೀಪ ಒಂದು ವಿಲೇಜ್ ಇದೆ, ದುಧನಿ ಅಂಥೇಳಿ, ಮಹಾರಾಷ್ಟ್ರ. ಅಲ್ಲಿ ನಡೆದಿದೆ. ಮತ್ತು ಅಕ್ಕಲಕೋಟೆ ನೋಡ್ಬೋದು ನೀವು. ತೊಗರಿಕಾಳು ಮಧ್ಯಮ 7,600 ನಡೆದಿದೆ. ಮತ್ತು ಕಲಬುರಗಿ ನೋಡ್ಬೋದು 2,400 ನಡೆದಿದೆ. ಬಾಳೆ ಮಧ್ಯಮ ಇದು ಭತ್ತ ಸಾಮಾನ್ಯ ಇದೆ 2,400. ಬಾಳೆ ಮಧ್ಯಮ ಏಟಪ್ಪ ಅಂದರೆ 950 ರೂಪಾಯಿ ಇದೆ. ಮತ್ತು ಗೋಧಿ ಶರಬತ್ತಿ ಅಂದರೆ ಗೋಧಿ ಶರಬತ್ತಿ ಅನ್ನೋದು ಒಂದು ಬೇರೆ ಕಾಳು ಇದೆ, 2,700 ನಡೆದಿದೆ ಕಲಬುರಗಿಯಲ್ಲಿ. ಸೇಬು ಮಾಧ್ಯಮ 6,000 ನಡೆದಿದೆ, ಅದು ಸೊಲ್ಲಾಪುರ್ನಲ್ಲಿ. ಬದನೆಕಾಯಿ ಮಾಧ್ಯಮ 1,500 ರೂಪಾಯಿ ನಡೆದಿದೆ, ಎಲ್ಲಪ್ಪ ಅಂದರೆ ಸೊಲ್ಲಾಪುರ್ನಲ್ಲಿ. ಗೌರ್ ಬೀಜ ಮಾಧ್ಯಮ ಇದೆ, ಇದು 4,000 ನಡೆದಿದೆ. ದಾಳಿಂಬೆ ಮಾಧ್ಯಮ 5,100 ನಡೆದಿದೆ ಸೊಲ್ಲಾಪುರ್ನಲ್ಲಿ. ಸ್ಫೋಟ ಮಧ್ಯಮ ಇದೆ, ಇದು 1,800 ರೂಪಾಯಿ ನಡೆದಿದೆ. ಮೋಸಂಬಿ ಮಧ್ಯಮ 2,400 ರೂಪಾಯಿ ನಡೆದಿದೆ. ಜೋಳ ಮಧ್ಯಮ 2,350 ರೂಪಾಯಿ ನಡೆದಿದೆ. ಗೋಧಿ ಶರಬತ್ತಿ ಸೊಲ್ಲಾಪುರ್ನಲ್ಲಿ 3,685 ನಡೆದಿದೆ. ಹಾಗೆ ಇಲ್ಲಿ ವರ್ಗಗಳು, ಬೆಳೆ, ರಾಜ್ಯ ನೀವು ಸೆಲೆಕ್ಟ್ ಮಾಡ್ಬೋದು. ವರ್ಗಗಳಲ್ಲಿ ಬಂದು ನೀವು ನೋಡ್ಬೋದು ಏಕದಳ ಮತ್ತು ಸಿರಿಧಾನ್ಯಗಳು ಅಥವಾ ತರಕಾರಿಗಳು, ನಾರಿನ ಉತ್ಪನ್ನಗಳು, ಎಣ್ಣೆ ಬೀಜಗಳು, ದ್ವಿದಳ ಧಾನ್ಯಗಳು, ಮಸಾಲೆಗಳು, ಹಣ್ಣುಗಳು, ತೋಟಗಾರಿಕೆ ಬೆಳೆಗಳು, ಇನ್ನೂ ಹಲವಾರು ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿದ್ದೇವೆ ನೋಡಿ. ಹಣ್ಣುಗಳು ಸೆಲೆಕ್ಟ್ ಮಾಡೋಣ. ಹಣ್ಣುಗಳು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಬಾಳೆ ಮಧ್ಯಮ, ಬಾಳೆ ಏಲಕ್ಕಿ, ಬಾಳೆ ಖಂಡೇಶಿ, ಬಾಳೆ ಮಧ್ಯಮ ಬರುತ್ತದೆ. ಮತ್ತು ಇಲ್ಲಿ ಬೆಳೆಗಳು ಬಂದುಬಿಟ್ಟು ಬೆಳೆಗಳಲ್ಲಿ ಅಂದರೆ ಈಗ ನೀವು ಅಲ್ಲಿ ಹಣ್ಣುಗಳು ಸೆಲೆಕ್ಟ್ ಮಾಡಿದರೆ ಆದರೆ ಬೆಳೆಗಳು ಯಾವುದು? ಬಾಳೆಹಣ್ಣು ಅಥವಾ ಕಲ್ಲಂಗಡಿ, ದಾಳಿಂಬ್ರೆ, ಸೇಬು, ಮೋಸಂಬಿ, ಪಪಾಯಿ, ಕಿತ್ತಳೆ, ಸೇಬು ಹಣ್ಣು, ಎಳನೀರು, ಮಾವಿನಕಾಯಿ, ಕರ್ಬೂಜ, ಅನಾನಸ, ಹಸಿರು ದ್ರಾಕ್ಷಿ, ಸಪೋಟ, ಸೀತಾಫಲ, ಪ್ಲಮ್, ನೇಲೆಕಾಯಿ, ಹಲಸು, ಇನ್ನೂ ಹಲವಾರು ರೀತಿಗಳಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಣ್ಣುಗಳ ಒಂದು ವರ್ಗಗಳಲ್ಲಿ ಇಲ್ಲಿ ಕಲ್ಲಂಗಡಿ ನಾವು ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಕಲ್ಲಂಗಡಿ ದೇಸಿ 600 ರೂಪಾಯಿ ಇದೆ, ಅದು ಸೊಲ್ಲಾಪುರ್ನಲ್ಲಿ. ಕಲ್ಲಂಗಡಿ ಮಧ್ಯಮ ಸೊಲ್ಲಾಪುರ್ನಲ್ಲಿ 500 ರೂಪಾಯಿ ಇದೆ. ಇದು ಗಡಿಯನಾರಮಲ್ಲಿ 400 ರೂಪಾಯಿ ಇದೆ. ಪುಣೆಯಲ್ಲಿ 1,500 ಇದೆ. ಮೋಸಿಯಲ್ಲಿ 1,000 ರೂಪಾಯಿ ಇದೆ. ಔರಂಗಾಬಾದ್ನಲ್ಲಿ 650 ಇದೆ. ಶ್ರೀರಾಮ್ಪುರ್ನಲ್ಲಿ 500 ಇದೆ. ಹಾಗೆ ರಾಜ್ಯದಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಬಿಹಾರ, ದೆಹಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ಕರ್ನಾಟಕ ಸೆಲೆಕ್ಟ್ ಮಾಡೋಣ. ಕರ್ನಾಟಕದಲ್ಲಿ ಅದು ಒಂದೇ ತವಲಿ ಮಾರ್ಕೆಟ್ ಸೇಲಿಂಗ್ ಆಗುತ್ತದೆ. ಕಲ್ಲಂಗಡಿ ಮಧ್ಯಮ ಬಿನ್ ಮಿಲ್ನಲ್ಲಿ 1,800 ರೂಪಾಯಿ ಇದೆ. ಅದೇ ರೀತಿ ಹಾಗೆ ತರಕಾರಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ಬೆಳೆಯಲ್ಲಿ ಬಂದುಬಿಟ್ಟು ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಎಲೆಕೋಸು, ಶುಂಠಿ, ಬದನೆಕಾಯಿ ಇದೆ. ಬದನೆಕಾಯಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಬದನೆಕಾಯಿ ಸೊಲ್ಲಾಪುರ್ನಲ್ಲಿ 1,500 ರೂಪಾಯಿ ಮತ್ತು ಬದನೆಕಾಯಿ ದೇಸಿ 1,500 ರೂಪಾಯಿ. ಬದನೆಕಾಯಿ ಮಧ್ಯಮ 3,000 ರೂಪಾಯಿ. ಬದನೆಕಾಯಿ ಮಧ್ಯಮ 2,000 ರೂಪಾಯಿ. ಎಲ್ಲಪ್ಪ ಅಂದರೆ
ಬದನೆಕಾಯಿ ಮಧ್ಯಮ ಇಸ್ಲಾಂಪುರ್ನಲ್ಲಿ 2700 ರೂಪಾಯಿ ಇದೆ. ಮತ್ತು ಕರಾದ ಬದನೆಕಾಯಿ ಮಧ್ಯಮ 1800 ರೂಪಾಯಿ ಇದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡೋಣ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬದನೆಕಾಯಿ ರೇಟು ಜಾಸ್ತಿ ಇದೆ ನೋಡ್ಬೋದು ನೀವು. ಇಲ್ಲಿ ಧಾರವಾಡನಲ್ಲಿ 1300 ರೂಪಾಯಿ ಇದೆ, ಮತ್ತು ಹುಬ್ಬಳ್ಳಿನಲ್ಲಿ 1300 ರೂಪಾಯಿ ಇದೆ, ಬೆಳಗಾವಿನಲ್ಲಿ 1400 ರೂಪಾಯಿ ಇದೆ, ರಾಣೆಬೆನ್ನೂರಿನಲ್ಲಿ 2900 ರೂಪಾಯಿ ಇದೆ, ಶಿವಮೊಗ್ಗನಲ್ಲಿ 1400 ರೂಪಾಯಿ ಇದೆ, ಚಿಂತಾಮಣಿಯಲ್ಲಿ 2000 ರೂಪಾಯಿ ಇದೆ. ಹಾಗೆ ನೀವು ಇನ್ನೂ ಹಲವಾರು ರೀತಿಗಳಲ್ಲಿ ತರಕಾರಿಗಳನ್ನು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಯಾವ ತರಕಾರಿ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಳುತ್ತೀರ ಆ ತರಕಾರಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಯಾವ ರಾಜ್ಯದಲ್ಲಿ ನೀವು ಎಷ್ಟು ರೇಟ್ ಇದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.